ಮಧ್ಯಪ್ರದೇಶದ ಭೋಜಿಶಾಲಾ ದೇಗುಲದ ಸಂಕೀರ್ಣ ವಿವಾದ ಈಗ ಸುದ್ದಿ. ಈ ಸಂಕೀರ್ಣದಲ್ಲಿರುವ ಕಮಲ್ ಮೌಲಾ ಮಸೀದಿಯನ್ನು ಪ್ರಾಚೀನ ದೇವಾಲಯದ ಅವಶೇಷಗಳಿಂದ ನಿರ್ಮಿಸಲಾಗಿದೆ ಅಂತ ಭಾರತೀಯ ಪುರಾತತ್ವ ಇಲಾಖೆ ನ್ಯಾಯಾಲಯಕ್ಕೆ ವರದಿಯನ್ನು ಕೊಟ್ಟಿದೆ. ಈ ಮಸೀದಿ ಇದು ಹಿಂದೂ ಸಮುದಾಯ ವಾಗ್ದೇವಿ ದೇಗುಲ ಅಂತಲೇ ಬಣ್ಣಿಸುತ್ತೆ, ಅದೇ ಆಗಿತ್ತು. ಆದರೆ ಅದನ್ನು ಮುಸ್ಲಿಮರು ಇಲ್ಲ 11ನೇ ಶತಮಾನದ ಕಮಲ್ ಮೌಲಾ ಮಸೀದಿ ಅಂತ ಹೇಳ್ತಾರೆ. ಸಾಧ್ಯನೇ ಇಲ್ಲ. ನಾನು ಈಗಲೂ ಬೆಟ್ಸ್ ಕಟ್ಬಿಡ್ತೀನಿ. ಮುಸ್ಲಿಮರು ಅಥವಾ ರಾಜಕಾರಣಿಗಳು ವಾದವನ್ನು ಬಂಡತನದಿಂದ ಮಂಡಿಸಕ್ಕೆ ಹೋದರೆ ವರ್ಕ್ ಆಗಲ್ಲ. BDA ಸ್ಯಾಂಕ್ಷನ್ಡ್ ಸೈಟು, ಯಾವುದೋ ಕೃಷಿ ಭೂಮಿಲಿ ಕಟ್ಟಿರೋ ಮಸೀದಿ, ಈ ಥರದ್ದು ಯಾವುದೋ ಬಿಟ್ಟುಬಿಟ್ರೆ ಈ ರೀತಿ ಹಳೆ ಮಸೀದಿಗಳು ಎಲ್ಲವೂ ದೇವಸ್ಥಾನಗಳ ನಾಶದಲ್ಲೇ ಆಗಿರುತ್ತವೆ. ನೀವು ಒಂದು ಚೂರು ಎಫೆಕ್ಟ್ ಮಾಡೋಕೆ ಹೋದ್ರೆ ಎಲ್ಲ ಸಿಗಾಕೊಳ್ಳುತ್ತವೆ. ಯಾವುದೋ ಒಂದು 4, 6, 3, 8 ಇರ್ಬೋದೇನೋ ಅಷ್ಟೇ ಹೊಸ ಮಸೀದಿ. ಆ ಕಾಲದಲ್ಲಿ ಯಾವನೋ ಕಟ್ಟಿರೋದು ರಾಜ ಮಹಾರಾಜ. ಇದ್ರ ಎಲ್ಲವೂ ಇದೇ ಕಥೆನೇ ಅಷ್ಟೇ. ASI ಸಮೇತ ವೈಜ್ಞಾನಿಕ ತನಿಖೆ ಎಲ್ಲ ಇದೆ. ಏನೇನು ಹೇಳಿದೆ ಅಂದರೆ, ಇದು 12ನೇ ಶತಮಾನದ ಮಂದಿರದ ಅವಶೇಷ. ಮಸೀದಿ ನಿರ್ಮಾಣದಲ್ಲಿ ಮಂದಿರ ಭಾಗಗಳನ್ನು ಮರುಬಳಕೆ ಮಾಡಿದ್ದಾರೆ. ತಗೊಳ್ರಪ್ಪ. ಈಗ ಸೇಮು ನೀವು ಶ್ರೀರಂಗಪಟ್ಟಣಕ್ಕೆ ಹೋಗಿ, ನಾಳೆ ಇನ್ನೊಂದಕ್ಕೆ ಹೋಗಿ, ಮತ್ತೊಂದಕ್ಕೆ ಹೋಗಿ, ಸೇಮ್ ಇರುತ್ತೆ. ವ್ಯತ್ಯಾಸ ಆಗೋಕ್ಕೆ ಚಾನ್ಸೇ ಇಲ್ಲ. 94 ಮೂರ್ತಿ ತುಂಡುಗಳು ಪತ್ತೆ ಹೇಗೆ ಬರ್ತವೆ? ಈಗ ಅದು ಪ್ಯೂರ್ ಮಸೀದಿ ಆದರೆ ಅವತ್ತಿನ ಕಾಲದಲ್ಲಿ ಯಾರೋ ಅಕ್ಬರ್ ಇನ್ಯಾವನೋ ಒಬ್ಬ ರಾಜ ಮಹಾರಾಜ ಕಟ್ಟದ ಅಂತಾನೆ ಇಟ್ಕೊಳ್ಳೋಣಪ್ಪ. ಅವನಿಗೆ ತಲೆ ಕೆಟ್ಟಿದ್ಯಾ? ಹಿಂದೂ ಮೂರ್ತಿಗಳನ್ನ ಒಳಗಿಟ್ಬಿಟ್ಟು ಮಸೀದಿ ಕಟ್ಟಕ್ಕೆ ತಲೆ ಕೆಟ್ಟಿದ್ಯಾ ಅವನಿಗೆ? ನಂಬರ್ 2, ಮುಸ್ಲಿಂ ರಿಲಿಜಿಯನ್ನಲ್ಲಿ ಆ ರೀತಿ ಮೂರ್ತಿ ಪೂಜೆ ಇಲ್ಲ. ಮತ್ತು ಬೇರೆ ದೇವರನ್ನ ಕನ್ಸಿಡರ್ ಮಾಡೋಕ್ಕಾಗಲ್ಲ ಅವರು. ಯಾಕಂದರೆ ಅವ್ರಿಗೆ ಅಲ್ಟಿಮೇಟ್ಲಿ ಅಲ್ಲಾ ಇಸ್ ಫೈನಲಿ ದಿ ಸುಪ್ರೀಂ. ಹೇಗಾಗತ್ತದು? ಎಲ್ಲಿಂದ ಬರುತ್ತಲ್ಲಿ? ಗಣೇಶ, ಬ್ರಹ್ಮ, ನರಸಿಂಹ, ಭೈರವ ಎಲ್ಲ ಮೋದಿ ತಗೊಂಡಾಗ ಇಟ್ಟಿರಬೇಕು. ನೆನ್ನೆ ಮೊನ್ನೆ ಮೋಸ್ಟ್ಲಿ ದೇವತೆಗಳು ಇದು ಇದೆ. 106 ಕಂಬ, 82 ಅರಕಂಬ, 10 ಪುಟದಲ್ಲಿ 2000 ಪುಟದಲ್ಲಿ ಕೊಟ್ಟಿದ್ದಾರೆ ವರದಿ. ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ. ಎಸ್, ಬೆಂಗಳೂರಿನ ಸರ್ಜಾಪುರದಲ್ಲಿರುವ ಅಜಿಂ ಪ್ರೇಮ್ಜಿ ವಿವಿ ವಿರುದ್ಧ ಎಬಿವಿಪಿ ಇವತ್ತು ಪ್ರತಿಭಟನೆ ನಡೆಸಿತು. ವಿವಿ ಆವರಣದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಸಂಘ ಹಾಗೂ ಸ್ಪಾರ್ಕ್ APU ಎನ್ನುವಂತಹ ಸಂಸ್ಥೆ ದೇಶ ವಿರೋಧಿ ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಯೋಧರನ್ನ ಅತ್ಯಾಚಾರಿಗಳು, ಹಿಂಸಾಚಾರಿಗಳು ಎನ್ನುವಂತೆ ಬಿಂಬಿಸಲಾಗಿದೆ. ಅಲ್ಲದೆ ಕಾಶ್ಮೀರ ಭಾರತದ ಭಾಗ ಅಲ್ಲ, ಅದನ್ನು ಸ್ವತಂತ್ರಗೊಳಿಸಿ ಎನ್ನುವಂತಹ ದೇಶ ವಿರೋಧಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅನ್ನೋದು ಇವರ ಆರೋಪ. ಸಂಜೆ ವಿವಿ ಆವರಣಕ್ಕೆ ನುಗ್ಗಿದ್ರು, ಮಸಿ ಬಳಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು. ಪೊಲೀಸರು ಅವರನ್ನ ವಶಕ್ಕೆ ಪಡ್ಕೊಂಡ್ರು. ಇನ್ನು ಕೇಂದ್ರ ಗೃಹ ಸಚಿವರಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ ಎಬಿವಿಪಿ ಕಾರ್ಯಕರ್ತರು. ವಿವಿಯ ಮಾನ್ಯತೆಯನ್ನು ರದ್ದುಗೊಳಿಸಿ ಅಂತ. ಇತ್ತ ಲಕ್ನೋ ವಿವಿಯಲ್ಲೂ ಕೂಡ ನಮಾಜ್ ವರ್ಸಸ್ ಹನುಮಾನ್ ಚಾಲಿಸಾ ಫೈಟ್ ಏರ್ಪಟ್ಟಿದೆ. ಆಲ್ ರೈಟ್. ಈಗ ಪಾಯಿಂಟ್ ಈಸ್, ಈ ಯೂನಿವರ್ಸಿಟಿ ಆವರಣದ ಒಳಗಡೆ ಇದು ನಡೆದಿದೆ ಅಂತ ಆಮಂತ್ರಣ ಪತ್ರಿಕೆಯಲ್ಲೇ ಅದನ್ನು ಉಲ್ಲೇಖ ಮಾಡಿದ್ದಾರೆ ಸರ್. ಓಕೆ, ಕಂಟೆಂಟ್ ಅಲ್ಲಿ ಅದು ಇದೆಯಾ? ಯಾರು ರೆಕಾರ್ಡ್ ಆಗಿರಬೇಕು. ಸೊ ಒಂದು ಕಂಪ್ಲೇಂಟ್ ಕೊಡಿ, FIR ಆಗಲಿ. ಇದು FIR ಆದ್ಮೇಲೆ ಒಂದು ತನಿಖೆಯಲ್ಲಿ ನೋಡೋಣ ಅಲ್ಲಿ ಏನಿದೆ ಅದರಲ್ಲಿ ಅಂತ ನೋಡಿ. ಅಥವಾ ಯೂನಿವರ್ಸಿಟಿ ಶುಡ್ ಕಮ್ ಔಟ್ ವಿತ್ ಎ ಕ್ಲಾರಿಫಿಕೇಶನ್. ಅಥವಾ ಅಲ್ವಾ, ಯಾವ್ದಾದ್ರು ಒಂದಾಗಬೇಕು. ಏನೂ ಆಗಿಲ್ಲ ಅಂತ ಒರ್ಸ್ಕೊಂಡು ಓಡಾಡೋಕ್ಕಾಗಲ್ಲ. ಯೂನಿವರ್ಸಿಟಿಯವರು ಒರ್ಸ್ಕೊಂಡು ಓಡಾಡೋಕ್ಕಾಗಲ್ಲ. ಇಟ್ಸ್ ನಾಟ್ ಪಾಸಿಬಲ್. ಸೊ ಒಂದು ಕೇಸ್ ಕೊಡಿ, ಒಂದು FIR ಮಾಡಿಸಿ, ಲೆಟ್ ಅಸ್ ಸಿ ಏನು ತನಿಖೆ ಅಂತ. ಕಂಟೆಂಟ್ ಕೊಡಬೇಕು ಅವರು, ಯೂನಿವರ್ಸಿಟಿಯವರು. ರೆಕಾರ್ಡೆಡ್ ಕಂಟೆಂಟ್ ಇದ್ದರೆ ರೆಕಾರ್ಡೆಡ್ ಕಂಟೆಂಟ್ ಕೊಡಬೇಕು, ಇಲ್ಲ ಸ್ಟೇಟ್ಮೆಂಟ್ ಶುಡ್ ಬಿ ಗಿವನ್. ನಾಳೆ ನೀವು ಅಲ್ಲಿ ಏನೂ ಆಗಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಯಾವನೋ ರೆಕಾರ್ಡ್ ಮಾಡಿದವನು ಅದನ್ನು ಹೊರಗೆ ತಂದರೆ ಮೂತಿ ಕೆತ್ಬಿಡ್ತೀವಿ. ಅವಾಗ ಯೂನಿವರ್ಸಿಟಿ ಮುಖ್ಯಸ್ಥರುಗಳಿಗೆ ಅಥವಾ ಯಾವನಿದಾನೋ ಅವನಿಗೆ ಮೂತಿ ಕೆತ್ತಿಸ್ಕೊಳ್ಳೋ ಕೆಲಸಕ್ಕೆ ಹೋಗಬೇಡಿ. ಇವತ್ತು ಮತ್ತೆ ನಾಳೆ ಇದ್ದಿದ್ದ ಕಾರ್ಯಕ್ರಮ ಇನ್ವಿಟೇಷನ್ ಅಲ್ಲೇ ಅವರು 91ರಲ್ಲಿ ಭಾರತದ ಭಾಗ ಅಲ್ಲ ಕಾಶ್ಮೀರದ್ದು ಅಂತ ಅವ್ನು ಹೇಳಿದ್ದೇನಾದರೂ ಅಲ್ಲಿ ಬಂದು ಅದು ರೆಕಾರ್ಡೆಡ್ ಅಲ್ಲಿ ಇದ್ರೆ ಕಂಟೆಂಟಲ್ಲಿ ಅವನ ನಾಲಿಗೆನ ಕತ್ತರಿಸ್ಬೇಕು ಮತ್ತು ಕಾಲನ್ನು ಕತ್ತರಿಸ್ಬೇಕು. ಅವ್ನು ಯಾವನರಾಗಿರ್ರಿ ಆ ಯೂನಿವರ್ಸಿಟಿನವನು. ಆಚೆ ಬಂದರೆ ಕಲ್ಲೊಡೆದು ಸಾಯಿಸ್ಬಿಡ್ಬೇಕಂತ ಅವ್ರನ್ನ ಕಚಡಗಳನ್ನು ಆಗಿದ್ರೆ ಆ ಥರದ ಕಾರ್ಯಕ್ರಮ ನಡೆದಿದ್ರೆ. ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇನ್ನು ಕಾಂತಾರ ಸಿನಿಮಾದ ದೈವಕ್ಕೆ ಅಪಮಾನ ಆರೋಪ ಹೊತ್ತಲ್ಲಿ ರಣವೀರ್ ಸಿಂಗ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಅರ್ಜಿ ವಿಚಾರಣೆ ನಡೆಸಿರುವಂತಹ ಹೈಕೋರ್ಟ್ ರಣವೀರ್ ಸಿಂಗ್ ನಡೆಗೆ ಅಸಮಾಧಾನ ವ್ಯಕ್ತಪಡಿಸಿ, ಒಬ್ಬ ಸೂಪರ್ ಸ್ಟಾರ್ ಆಗಿ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದು ಗೊತ್ತಿರಬೇಕು, ಸೂಪರ್ ಸ್ಟಾರ್ ಆದರೂ ಕೂಡ ಅಷ್ಟೇ, ಕಾನೂನು ಎಲ್ರಿಗೂ ಕೂಡ ಒಂದೇ ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಚಾಟಿ ಬೀಸಿದೆ. ಒಬ್ಬ ಸ್ಟೇಜ್ ಮೇಲೆ ಹತ್ತೋ ಮುನ್ನ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಕೂಡ ಹೇಳಿದ್ದಾರೆ. ನ್ಯಾಯಮೂರ್ತಿಗಳೇನು ಹೇಳ್ತಿರೋದು, ನಾನೇನೋ ನೀನು ತಪ್ಪಿತಸ್ತಾ ನಿನಗೆ ಮರಣದಂಡನೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಿಲ್ಲ ಅವರು. ಸ್ಟೇಜ್ ಮೇಲೆ ಹೋಗೋ ನೀವು ಎಚ್ಚರಿಕೆಯಿಂದ ಇರಿ. ಜನರ ಭಾವನೆಗೆ ಯಾಕೆಂದ್ರೆ ನೀವು ಮಾಡೋದನ್ನ ಜನ ನೋಡ್ತಾರೆ. ನಂಬರ್ 1.
ಬಟ್ ಇವತ್ತಿನ ಕಾಲದಲ್ಲಿ ನೀವು ಕೆಲವು ಸರಿ ಏನಂತಾರೆ ಅದನ್ನು ಇಂಟರ್ನೆಟ್ಟಿಂದ ತೆಗೆದು ಬಿಡಿ ಅಂತಾರೆ. ತೆಗೆದ್ರೆ ಎಲ್ಲೋ ಯಾರೋ ಸೇವ್ ಮಾಡಿರ್ತಾರೆ, ಯಾವುದೋ ಫೈಲಲ್ಲಿ ಇಟ್ಟಿರ್ತಾರೆ ಅದನ್ನು, ಸಿಗುತ್ತೆ. ಅದು ಇನ್ಯಾವತ್ತೋ ತೆಗೆದು ಆಚೆ ಹಾಕ್ತಾರೆ ವಾಪಸ್ಸು. ಹಾಗಾಗಿ ಅದಕ್ಕೆ ಎಂಡ್ ಇಲ್ಲ. ಅದೊಂಥರ ಈ ಇಂಟರ್ನೆಟ್ಗೆ ಒಂದು ಸರಿ ಯಾವ್ದಾದ್ರು ಹೋಗ್ಬಿಟ್ರೆ ಗೋಜಲು ಗಲಾಟೆಗಳಾಗಿ ಇನ್ಯಾವುದೋ ಹೋಗ್ಬಿಟ್ರೆ ಹೋಗೋದು ಬಿಡಿತ್ಲ ಕಾಯಿಲ್ಲ ಇಂಥವೆಲ್ಲ ಹೋಗ್ಬಿಟ್ರೆ ಈ ಯುರೇನಿಯಂ ರಿಯಾಕ್ಷನ್ ಆದಂಗೆ ಅದು ಒನ್ಸ್ ಯು ಗೆಟ್ ಆಕ್ಟಿವೇಟೆಡ್ ಅದು ಅಳ್ಸಕ್ ಸಾಧ್ಯ ಕ್ರಿಟಿಕಲ್ ಆಗೋದ್ರೆ ಅದು ಯುರೇನಿಯಮ್ ಅದು ನಿಲ್ಸಕ್ಕಾಗಲ್ಲ ನಾವು ಅದನ್ನು. ಹಾಗೆ ಇದುವೇ ನಡೀತೇ ಇರ್ತೀವಿ, ಯಾವತ್ತೂ ಇಂಟರ್ನೆಟ್ಟಲ್ಲಿ ಇರ್ತದೆ ಎಲ್ಲಿಗೋ. ಅವ್ರು ಹೇಳಿದ್ದಾರೆ ನೀವು ಹಂಗೆ ಮಾಡಬಾರ್ದು, ಗೊತ್ತಿಲ್ವಾ ಹಗುರವಾಗಿ ಮಾತಾಡಬಾರ್ದು ಅಂತ, ಜವಾಬ್ದಾರಿಯಿಂದ ಇರಬೇಕು. ದೇವ್ರ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಇರಬೇಕು. ಎಕ್ಸಾಕ್ಟ್ಲಿ, ನನಗೆ ದೇವ್ರ ಮೇಲೆ ನಂಬಿಕೆ ಇದೆಯೋ ಇಲ್ವೋ ಅಲ್ಲ ಪ್ರಶ್ನೆ, ಬೇರೆಯವ್ರಿಗಿರೋದಕ್ಕೆ ನಾನು ಯಾಕೆ ಹರ್ಟ್ ಮಾಡಬೇಕು ಅನ್ನೋದು ಪ್ರಶ್ನೆ. ಅಷ್ಟೇ ಅಷ್ಟೇ ಅದು ಪ್ರಶ್ನೆ ಇರೋದಲ್ಲಿ. ಮತ್ತು ಕ್ಷಮೆ ಕೇಳಿದ್ದಾರೆ ಅವರು, ಆಗಲೇ ಇಂಟರ್ನೆಟ್ಟಲ್ಲಿ ಹಾಕ್ಬಿಟ್ಟಿದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಹಾಕೊಂಬಿಟ್ಟಿದ್ದಾರೆ ಅಂತ. ಇದೊಂದು ನಮ್ಮಲ್ಲಿ ಬಂದಿದೆ ಈಗಿದು. ಇದು ನಿಮಗೆ ಯಾರಿಗಾದರೂ ನೋವಾಗಿದ್ದರೆ ನೇರನೂ ಹೇಳ ಇಲ್ಲ ಇಲ್ಲ ನೋವಾಗಿದೆ ಅಂತ ಹೇಳಲ್ಲ, ನೋವಾಗಿದ್ದರೆ ಅಂತ ಅದು ಹಾಕಾಯ್ತು ಬಿಟ್ಬಿಡಿ ಅದು. ನಾನು ಅದಕ್ಕೆ ಹೇಳೋದು ಎಲ್ಲ ನನಗೆ ಯಾರು ಕೆಲವರು ಫೋನ್ ಮಾಡಿ ನೀನು ಹೇಳು ಕಚ್ಚಡ ಲೋಫರ್ ತೊಗೊಂಬಂದು ಅಂತ ಚೆನ್ನಾಗಿ ಬೈದಾಕ್ಬಿಡು, ನೀನು ಟಕ್ಕಂತ 5 ನಿಮಿಷಕ್ಕೆ ಹಾಕ್ಬಿಡು, ಕ್ಷಮೆ ಕೇಳಿದ್ದೀನಿ, ಕೇಳಿದ್ ನೋವಾಗಿದ್ದರೆ ಅಂತ ಹಾಕ್ಬಿಡು ನೀನು ಅಂತ ಹೇಳ್ಕೊಟ್ಟಿದ್ದೀನಿ ನಾನು ಇಬ್ಬರಿಗೆ. ಮಾಡಿದ್ದಾರೆ, ಓಕೆ, ಹಂಗೆ ಮಾಡಿದ್ದಾರೆ ಅವರು. ಕೆಲವರು ಹಂಗೆ ಮಾಡೋದು, ಅವ್ರು ಹಂಗೆ ಮಾಡಿದ್ರು. ಅದಕ್ಕೆ ಇವ್ರು ನಂಗೆ ಫೋನ್ ಮಾಡಿ ಕೇಳೋದು ನೀನು ಹಿಂಗೆ ಮಾಡು ಹೇಳ್ತೀನಿ ಹಿಂದೆ, ಹಂಗೆ ಮಾಡಿ ಹೇಳ್ತೀನಿ ಹಿಂದೆ. ಅದೇ ಸರಿಯಾದ ಉತ್ತರ ಅವರಿಗೆ, ಅದೇ ಸರಿಯಾದ ಉತ್ತರ ಅವ್ರಿಗೆ. ಜನ ಮರಿಬೋದು, ಇಂಟರ್ನೆಟ್ ಮರೆಯಲ್ಲ. ವೇದಿಕೆಗೆ ಹೋಗೋವಾಗ ಎಚ್ಚರಿಕೆಯಿಂದ ಇರಬೇಕು ಅಂತ ಮಾನ್ಯ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಐ ಥಿಂಕ್ ಅಲ್ಲಿ ಅಕ್ಸೆಪ್ಟ್ ನ್ಯಾಯಮೂರ್ತಿಗಳ ಆರ್ಗ್ಯುಮೆಂಟ್ನ. ಹಂಗನ್ಬಿಟ್ಟು ನ್ಯಾಯಮೂರ್ತಿಗಳು ಜಡ್ಜ್ಮೆಂಟ್ ಕೊಟ್ಟಿಲ್ಲ, ರಿಲೀಫ್ ಕೊಟ್ಟಿದ್ದಾರೆ. ಸೋಮವಾರಕ್ಕೆ ಹಾಕಿದ್ದೀನಿ ಕೇಸನ್ನ, ಅಲ್ಲಿವರೆಗೂ ಏನು ಮಾಡಕ್ಕೆ ಬಲವಂತದ ಕ್ರಮ ಬೇಡ ಅಂದಿದ್ದಾರೆ. ಎಸ್. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಎಡವಟ್ಟು ಮಾಡಿಕೊಂಡ್ರ ಅನ್ನುವಂಥ ಪ್ರಶ್ನೆ ತನಿಖಾಧಿ ಕಿರೀಶ್ ನಾಯ್ಕ್ ವಿರುದ್ಧ ಗಂಭೀರ ಆರೋಪ ಬಂದಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳನ್ನ ಟೈಲ್ಸ್ ಇರುವಂತಹ ಕ್ಯಾಬಿನಲ್ಲಿ ಫೋಟೋ ತೆಗೆಯಲಾಗಿದೆಯಂತೆ. ಆದರೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಆ ರೀತಿಯ ಟೈಲ್ಸ್ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಪ್ರಕರಣದ ದಾರಿ ತಪ್ಪಿಸ್ತಾ ಇದ್ದಾರೆ. ಆದ್ರಿಂದ ಏನು ದೊಡ್ಡ ಟ್ವಿಸ್ಟ್ ಆಗಿ ಕೇಸ್ ಮುಳುಗೋಗ್ಬೇಕಾದ ದೊಡ್ಡ ಇದು ಇನ್ವೆಸ್ಟಿಗೇಟಿವ್ ಯಾರು ಏನಲ್ಲ ಅದು, ಹಂಗೇನು ಆಗ್ಲಿಕ್ಕಿಲ್ಲ. ದಿ ಕ್ವಶನ್ ದಿ ಇನ್ವೆಸ್ಟಿಗೇಷನ್ ಆಫೀಸರ್ ಶುಡ್ ಸೇ ಇಂಡೀಡ್ ಕರೆಕ್ಟ್ ಅದು, ವಿ ಶುಡ್ ಹವ್ ರೆಕಾರ್ಡೆಡ್ ಇಟ್ ಆಸ್ ದಟ್. 10,000 ಪೇಜು 6,000 ಪೇಜು 8,000 ಪೇಜ್ ಬರೆಯುವಾಗ ಈ ಥರದ್ದು ಅಲ್ಲೊಂದು ಇಲ್ಲೊಂದು ಆಗ್ಬೋದು, ಏನಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ದಿ ಕ್ವಶನ್ ಈಸ್ ಮೊಬೈಲ್ ಯಾರದ್ದು ಹೇಳಪ್ಪ ಅಣ್ಣಯ್ಯ, ಮೊಬೈಲ್ ಯಾರ್ದು ಹೇಳು, ನಂಬರ್ ಯಾರದ್ದು ಹೇಳು, ರಿಜಿಸ್ಟ್ರಿ ಯಾರದ್ದು ಹೇಳು, ರಿಕವರಿ ಆಗಿರೋದು ನಿಂದ ಅಲ್ವಾ ಹೇಳು, ಅದು ಇಂಪಾರ್ಟೆಂಟ್. ಟೈಲ್ ಇತ್ತಾ ರಡಾಕ್ಸೈಡ್ ಇತ್ತಾ ಅಲ್ಲ ಈ ಫಸ್ಟ್ ಪಾಯಿಂಟ್. ಆಲ್ ರೈಟ್, ಇಟ್ಸ್ ನಾಟ್ ಇಟ್ಸ್ ಎ ಮಿಸ್ಟೇಕ್ ಆನ್ ದಿ ಪಾರ್ಟ್ ಆಫ್ ಎನ್ ಐಒ ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಇಟ್ ಡಸ್ ನಾಟ್ ಡಿಟರ್ಮೈನ್ ದಿ ವೆರಿ ಕಮಿಟಿಂಗ್ ದಿ ಕ್ರೈಮ್ ಇಟ್ ಸೆಲ್ಫ್. ಅದು ಅದಂಗಾಗತ್ತೆ, ಇದನ್ನು ತೋರಿಸಿ ಅದನ್ನ ಮರೆ ಮಾಚಕ್ಕಾಗಲ್ಲ, ಹಂಗಾಗಲ್ಲ. ಒರಿಜಿನಲಿ ಮೊಬೈಲ್ ಏನು ಹೇಳಿ ಅವ್ರದೇ ಮತ್ತೆ. ಎಸ್